ನಮಸ್ಕಾರ ಸ್ನೇಹಿತರೆ, ನಾಳೆ ಮೇ 10 ಭಾನುವಾರ. ನಾಳೆಯಿಂದ 73 ವರ್ಷ ಈ 8 ರಾಶಿಯವರಿಗೆ ರಾಜಯೋಗ ಕೋಟಿ ಕೋಟಿ ಹಣ ಮಾಡ್ತಾರೆ. ಸೂರ್ಯದೇವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಮೇ 10 ಭಾನುವಾರದಿಂದ ಮುಂದಿನ 73 ವರ್ಷ ಈ 8 ರಾಶಿಯವರಿಗೆ ರಾಜಯೋಗದ ಜೊತೆಗೆ ಕೋಟಿ ಕೋಟಿ ಹಣ ಮಾಡ್ತೀರಾ ಅಂತ ಹೇಳಬಹುದು. ಸೂರ್ಯದೇವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಬಹಳಷ್ಟು ಲಾಭ ಸಿಗ್ತಾ ಹೋಗುತ್ತೆ. ಸಾಮಾಜಿಕ ಸಂಪರ್ಕಗಳು ಮತ್ತು ಸಂಭಾಷಣೆಗಳು ಈ ಸಂದರ್ಭದಲ್ಲಿ ಇವರಿಗೆ ಮುಖ್ಯವಾಗ್ತಾ ಹೋಗುತ್ತೆ. ಸೇವಾ ಕ್ಷೇತ್ರದಲ್ಲಿ ಗಮನ ಹೆಚ್ಚಾಗಿ, ದುರಾಸೆ ಅಥವಾ ಪ್ರಲೋಭೆಗಳಿಂದ ದೂರ ಇದ್ರೆ ತುಂಬಾನೇ ಒಳ್ಳೆಯದು. ಮಾತು ಅಥವಾ ವರ್ತನೆ ಸಮತೋಲನದಿಂದ ಕೂಡಿದ್ರೆ ನಿಮ್ಮ ವಿಶ್ವಾಸ ಇನ್ನಷ್ಟು ಹೆಚ್ಚಾಗಲು, ನಿಮ್ಮ ಗೆಲುವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರ ಬೆಂಬಲದಿಂದ ನೀವು ಮುಂದುವರಿತೀರಾ. ಶಿಸ್ತು ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಮೇಲಾಧಿಕಾರಿಗಳ ಸೂಚನೆಗಳನ್ನ ಪಾಲಿಸೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತಮ ನಿರ್ವಹಣಾ ಸಾಮರ್ಥ್ಯ ತೋರ್ಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕಾರ್ಯಗಳಲ್ಲಿ ಯೋಜಿತವಾಗಿ ನಡೆದುಕೊಂಡ್ರೆ ಬಯಸಿದ ಫಲಿತಾಂಶಗಳು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ವಾಣಿಜ್ಯ ಹಾಗೂ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ. ಹಣಕಾಸಿನ ವಿಷಯಗಳಲ್ಲಿ ನೀವು ದೃಢ ನಿಯಂತ್ರಣವನ್ನು ಕಾಯ್ದುಕೊಳ್ತೀರಾ. ಖರ್ಚು ಮತ್ತು ಉಳಿವಿನ ನಡುವೆ ಸಮತೋಲನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಕೌಶಲ್ಯಗಳು ಹೆಚ್ಚು ಹೊಳೆಯುತ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಕೆಲಸಕ್ಕೂ ಹೆಚ್ಚುವರಿ ಮೌಲ್ಯ ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಅತ್ಯಂತ ಅನುಕೂಲಕರ ಸಮಯ ಇದಾಗಿತ್ತು. ಪ್ರಣಯ ಸಂಬಂಧಗಳಲ್ಲಿ ಗಾಢತೆ ಹೆಚ್ಚಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಕರ ಕ್ಷಣಗಳನ್ನ ಕಳೆಯಬಹುದು. ಮಹತ್ವದ ಕಾರ್ಯಗಳು ವೇಗ ಪಡೆದುಕೊಳ್ತಕ್ಕಂಥ ಶುಭ ದಿನ ಇದಾಗಿದ್ದು, ನೀವು ಕೈಗೆತ್ಕೊಳ್ತಕ್ಕಂಥ ಕೆಲಸಗಳು ಕ್ರಮೇಣ ಮುನ್ನಡೀತಾ ಹೋಗುತ್ತೆ. ನಿಮ್ಮ ಪ್ರಯತ್ನಗಳು ಸ್ಪಷ್ಟ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಸ್ನೇಹಿತರೊಂದಿಗೆ ಉತ್ತಮ ಸಾಮರಸ್ಯ ಮತ್ತು ಸಮನ್ವಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಾಮಾಜಿಕ ವಿಷಯಗಳಲ್ಲಿ ನೀವು ತೋರಿಸುವ ಒಳನೋಟ ಮತ್ತು ಸಮಜ್ಜಿ ನಿಮ್ಮನ್ನ ವಿಶೇಷವಾಗಿ ಗುರುತಿಸುವಂತೆ ಮಾಡುತ್ತೆ. ಹಿರಿಯರು ಮತ್ತು ಮೇಲಾಧಿಕಾರಿಗಳ ಬೆಂಬಲ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ತಂದುಕೊಡುತ್ತೆ. ಸಮತೋಲನ, ನಮ್ರತೆ ಮತ್ತು ವಿವೇಕವನ್ನ ಕಾಪಾಡಿಕೊಂಡ್ರೆ ಯಶಸ್ಸು ಖಚಿತ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನ, ಸಂಪನ್ಮೂಲಗಳನ್ನ ಬಳಸ್ಕೊಂಡ್ರಿ ಅಂದ್ರೆ, ಧೈರ್ಯ ಶೌರ್ಯದಿಂದ ಮುನ್ನಡೆದ್ರಿ ಅಂತ ಅಂದ್ರೆ ಸರ್ವವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ. ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನ ಹೆಚ್ಚಿಸಿಕೊಳ್ಳುವತ್ತ ನೀವು ಗಮನವನ್ನ ಹರಿಸ್ತೀರಾ. ನಿಮ್ಮ ಜೀವನದಲ್ಲಿ ಆರಾಮ ಮತ್ತು ಸಮೃದ್ಧಿ ಹೆಚ್ಚಿಗೆ ಆಗಿ ನಿಮ್ಮ ಖ್ಯಾತಿ, ಪ್ರಭಾವ ಎರಡೂ ಕೂಡ ವಿಸ್ತರಿಸ್ತಾ ಹೋಗುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವ ಸೂಚನೆಗಳು ಕೂಡ ಸಂಪೂರ್ಣವಾಗಿ ಗೋಚರವಾಗ್ತದೆ. ಕುಟುಂಬದ ಬೆಂಬಲ ಮತ್ತು ವಂಶ ಪಾರಂಪರ್ಯದಿಂದಲೂ ನಿಮಗೆ ಲಾಭ ಆಗುತ್ತೆ. ನೀವು ಕೈಗೊಂಡ ವಿವಿಧ ಪ್ರಯತ್ನಗಳಲ್ಲಿ ನಿರಂತರತೆ ಮತ್ತು ವೇಗವನ್ನು ಕಾಪಾಡಿಕೊಂಡ್ರೆ ಉತ್ತಮ ಪ್ರಗತಿಗೆ ಇದು ದಾರಿಯನ್ನು ಮಾಡಿಕೊಡುತ್ತೆ. ವಿದೇಶಿ ಪ್ರಯಾಣದ ಯೋಗ ಇದ್ದು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ. ನಿಮ್ಮ ಕುಟುಂಬ ಜೀವನದಲ್ಲಿ ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ. ಅತಿಥಿಗಳು ಮನೆಗೆ ಬರಬಹುದು. ಕುಟುಂಬ ವಿಷಯಗಳಲ್ಲಿ ಸಾಮರಸ್ಯ ಮತ್ತೆ ಸಮತೋಲನ ಇರುತ್ತೆ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ, ತುಲಾ ರಾಶಿ, ಧನುರ್ ರಾಶಿ, ಮೀನಾ ರಾಶಿ, ವೃಷಭ ರಾಶಿ, ಮೇಷ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.